ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ನಿಮ್ಮನ್ನೆಲ್ಲಾರನು ಒಂದು ವಿಶೇಷವಾದಂತ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ದೇವಸ್ಥಾನ ತಂಜಾವೂರಿಂದ 26 ಕಿಲೋಮೀಟರ್ ದೂರದಲ್ಲಿರುವಂತ ಒಂದು ಪುಟ್ಟ ಹಳ್ಳಿಯಲ್ಲಿದೆ. ಬನ್ನಿ ಆ ದೇವಸ್ಥಾನ ಹೇಗಿದೆ, ಅದ್ರ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ. ಈ ದೇವಸ್ಥಾನ 8 ಗಂಟೆ 8:15 ಸುಮಾರಿಗೆ ಕ್ಲೋಸ್ ಆಗ್ತಾ ಇತ್ತು. ಸೊ ಆಲ್ಮೋಸ್ಟ್ ಇವಾಗ ಟೈಮ್ ಬಂದು 7 o'clock ಆಗಿದೆ. ನಮಗೆ ಕರೆಕ್ಟ್ ದೇವಸ್ಥಾನಕ್ಕೆ ಹೋಗ್ತೀವೋ ಇಲ್ವೋ ಅನ್ನೋದು ತುಂಬಾ ಡೌಟ್ ಇತ್ತು. ಯಾಕೆಂದ್ರೆ ಇದು ಒಂದು ಪುಟ್ಟ ಹಳ್ಳಿಲಿರೋದ್ರಿಂದ ಲೊಕೇಶನ್ ಕರೆಕ್ಟ್ ಇದೆಯಾ, ನಾವು ಹೋಗ್ತಾ ಇರೋ ವೇ ಕರೆಕ್ಟ್ ಇದೆಯಾ, ರಾತ್ರಿ ಬೇರೆ ಆಗಿದೆ, ತುಂಬಾನೇ ಡೌಟ್ ಇತ್ತು. ಬಟ್ ಥ್ಯಾಂಕ್ ಗಾಡ್ ಕರೆಕ್ಟ್ ದೇವಸ್ಥಾನಕ್ಕೆ ಬಂದು ನಾವು ರೀಚ್ ಆಗಿದ್ವಿ. ಇವಾಗ ಈಗ ನೀವು ನೋಡ್ತಾ ಇರುವಂತದ್ದು ಕಲ್ಯಾಣಿ. ದೇವಸ್ಥಾನದ ಮೇನ್ ಡೋರ್ ಏನಿದೆ ಅದ್ರ ಆಪೋಸಿಟ್ ಸೈಡ್ ಅಲ್ಲೇ ನೀವು ಕಲ್ಯಾಣಿನ ನೋಡಬಹುದು. ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ ಇದು ಒಂದು ವಿಶೇಷವಾದಂತ ದೇವಸ್ಥಾನ ಅಂತ ಹೇಳಿ. ಈಗ ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಹೇಳ್ತೀನಿ ನಾನು ನಿಮ್ಗೆ. ಪ್ರತಿಯೊಂದು ದಂಪತಿಗೂ ತಮಗೆ ಮುದ್ದಾದ ಒಂದು ಮಗು ಬೇಕು ಅಂತ ಅನ್ಸೋದು ಸಹಜ. ಪ್ರತಿಯೊಂದು ಹೆಣ್ಣು ತಾನು ತಾಯ್ತನ ಅನುಭವಿಸ್ಬೇಕು ಅಂತ ಆಸೆ ಇರೋದು ಕೂಡ ಸಹಜನೇ. ಆ ಆಸೆನ ನೆರವೇರಿಸ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಇರುವಂತ ಗರ್ಭರಕ್ಷಾಂಬಿಕಾ ದೇವಿ ಅನುಗ್ರಹದಿಂದ. ಹೌದು, ಈ ದೇವಸ್ಥಾನದಲ್ಲಿ ಇರುವಂತ ದೇವರು ಗರ್ಭರಕ್ಷಾಂಬಿಕಾ ದೇವಿ. ಹೆಸರೇ ಹೇಳ್ತಾ ಇರುವಂತೆ ಗರ್ಭನ ರಕ್ಷಣೆ ಮಾಡುವಂತ ದೇವಿ ಅವಳು. ಇಲ್ಲಿಗೆ ಬಂದು ಇಲ್ಲಿ ಕೊಡುವಂತ ಪ್ರಸಾದ ಸ್ವೀಕಾರ ಮಾಡಿ ಎಷ್ಟೊಂದ್ ಜನಕ್ಕೆ ಮಗು ಆಗಿದೆ. ಇದನ್ನ ನಾನು ಸ್ವತಃ ನನ್ನ ಮೇಲೆ ಟ್ರೈ ಮಾಡೇ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತಮಿಳ್ನಾಡು ಟ್ರಿಪ್ ಅಲ್ಲಿ ಎಲ್ಲಾ ವಿಡಿಯೋನು ಅಪ್ಲೋಡ್ ಮಾಡಿ ಇದೊಂದು ವಿಡಿಯೋ ಅಪ್ಲೋಡ್ ಮಾಡಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನನಗೇನೆ ಮಗು ಆಗದೆ ನಾನ್ ಹೇಗೆ ಈ ವಿಡಿಯೋನ ಅಪ್ಲೋಡ್ ಮಾಡ್ಲಿ ಅನ್ನೋದೊಂದು ನನಗೆ ತಲೆರಿತ್ತು. ಆದ್ರಿಂದ ಈ ವಿಡಿಯೋ ಜೊತೆಗೆ ನಾನ್ ನಿಮ್ಮೆಲ್ಲಾರ ಜೊತೆಗೂ ಒಂದು ಗುಡ್ ನ್ಯೂಸ್ ನ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಕನ್ಸೀವ್ ಆಗಿದ್ದೀನಿ. ಸೊ ಈ ಸಂತೋಷವಾದ ವಿಷಯನ ನಾನು ಈ ವಿಡಿಯೋ ಮುಖಾಂತರನೇ ಹೇಳಬೇಕು ಅಂತ ಹೇಳಿ ಇಷ್ಟು ದಿನದಿಂದ ವೇಟ್ ಮಾಡ್ತಾ ಇದ್ದೆ. ಹೌದು, ಈ ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಇಲ್ಲಿ ಕೊಡುವಂತ ತುಪ್ಪ ಪ್ರಸಾದನ ಸ್ವೀಕರಿಸಿದ್ಮೇಲೆ ನಾನು ತಾಯಿ ಆಗ್ತಾ ಇರೋದು. ನೀವೇನಾದ್ರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ರೆ ಈ ದೇವಸ್ಥಾನನ ಒಂದ್ಸರಿ ವಿಸಿಟ್ ಮಾಡಿ. ದೇವಸ್ಥಾನದೊಳಗೆ ಬರ್ತಾ ಇದ್ದಂಗೆನೆ ಕೌಂಟರ್ ಅಲ್ಲಿ ನಿಮಗೆ ತುಪ್ಪ ಕೊಡ್ತಾರೆ. ಸೊ ಆ ತುಪ್ಪದ ಜೊತೆಗೆ ಒಂದಷ್ಟು ದೀಪಗಳನ್ನು ಸಹ ಕೊಡ್ತಾರೆ. ಫಸ್ಟ್ ಶಿವನ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ವಾಪಸ್ ಬಂದ ತಕ್ಷಣ ನಿಮ್ಗೆ ಅಲ್ಲಿ ಪಕ್ಕದಲ್ಲೇನೆ ಶಿವನಿಗೆ ಸಪರೇಟ್ ಆಗಿ ಪಾರ್ವತಿಗೆ ಸಪರೇಟ್ ಆಗಿ ಒಂದಿಷ್ಟು ದೀಪಗಳನ್ನ ಹಚ್ಬೇಕು ಅಂತ ಇದೆ. ಆ ಕೌಂಟ್ ನಾನು ಆಕ್ಚುಲಿ ಮರ್ತೋಗಿದ್ದೀನಿ. ನೀವು ಅಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ಅವ್ರು ನಿಮ್ಗೆ ಅದನ್ನ ತಿಳಿಸ್ಕೊಡ್ತಾರೆ. ಸೊ ಶಿವನಿಗೆ ಎಷ್ಟು ದೀಪ ಹಚ್ಬೇಕು ಅಷ್ಟು ಹಚ್ಚಿ, ಅದಾದ್ಮೇಲೆ ಮಿಕ್ಕಿದ ದೀಪನ ಪಾರ್ವತಿಗೆ ಹಚ್ಚಿ ಅಲ್ಲೇ ಪಕ್ಕದಲ್ಲೇ ಇರುವಂತ ಗರ್ಭರಕ್ಷಾಂಬಿಕಾ ದೇವಿ ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಸಹ ಪೂಜೆ ಮಾಡಿಸ್ಕೊಂಡ್ ಬರ್ಬೇಕು. ಈ ತುಪ್ಪದ ಬಾಟಲ್ ಏನ್ ಕೊಟ್ಟಿರ್ತಾರೆ ಅವ್ರು ಸಣ್ಣ ಬಾಟಲ್ ಅದು, ಆ ಬಾಟಲ್ನ ದೇವರ ಹತ್ರ ಇಟ್ಟು ಅವರು ಪೂಜೆ ಮಾಡಿ ನಿಮ್ಮ ಹೆಸರು ಗೋತ್ರ ಎಲ್ಲಾನು ಹೇಳಿ ಪೂಜೆ ಮಾಡಿ ಅದನ್ನ ನಿಮ್ಗೆ ವಾಪಸ್ ಕೊಡ್ತಾರೆ. ಈ ತರ ತಂದಂತ ತುಪ್ಪನ ನೀವು ಮನೆಗೆ ಬಂದು ಅಲ್ಲಿ ಒಂದು ಸಣ್ಣ ಬಾಟಲ್ ಅಷ್ಟೇ ನಿಮ್ಗೆ ಕೊಡೋದು. ಮನೆಗೆ ಬಂದು ನೀವು ಸಪರೇಟ್ ಆಗಿ ಎಕ್ಸ್ಟ್ರಾ ತುಪ್ಪನ ತಗೊಂಡು ಆರ್ಗ್ಯಾನಿಕ್ ತುಪ್ಪ ತಗೊಂಡ್ರೆ ಬೆಟರ್ ಅಂತ ಅನ್ಸುತ್ತೆ. ಯಾಕಂದ್ರೆ ಹೆಲ್ದಿ ಆಗಿರೋದ್ರಿಂದ ಅದನ್ನ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ತಗೊಂಡು ಮನೆಗೆ ಬಂದು ಅದನ್ನ ನಾರ್ಮಲ್ ತುಪ್ಪ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಗಂಡ ಹೆಂಡತಿ ಇಬ್ರು ರಾತ್ರಿ ಮಲಗೋದಕ್ಕಿಂತ ಮುಂಚೆ 1 ಸ್ಪೂನ್ ತುಪ್ಪ ಕುಡಿಬೇಕಾಗತ್ತೆ. ಹೆಣ್ಮಕ್ಳು ಪೀರಿಯಡ್ಸ್ ಟೈಮ್ ಅಲ್ಲಿ ಸ್ಕಿಪ್ ಮಾಡಿ. ಪೀರಿಯಡ್ಸ್ ಟೈಮ್ ಅಲ್ಲಿ ಯಾವುದೇ ಕಾರಣಕ್ಕೂ ಈ ತುಪ್ಪನ ತಗೋಬೇಡಿ. ಆದ್ರೆ ಹೆಣ್ಮಕ್ಳು ಸ್ಕಿಪ್ ಮಾಡಿದ್ರೆ ಗಂಡ್ಮಕ್ಳು ಸ್ಕಿಪ್ ಮಾಡೋ ಹಂಗಿಲ್ಲ. ಆ ಟೈಮಲ್ಲಿ ಗಂಡ್ಮಕ್ಳು ಕಂಟಿನ್ಯೂ ಮಾಡ್ತಾನೆ ಇರ್ಬೇಕು. ಸೊ ಈ ತರ ಒಂದಷ್ಟು ದಿನ ಮಾಡಿದ್ಮೇಲೆ ಅವ್ರು ಹೇಳೋ ಪ್ರಕಾರ 40-45 ಡೇಸ್ ಅಂತ ಹೇಳ್ತಾರೆ. ಯಾವತ್ತು ದೇವ್ರ ಕಾರ್ಯಕ್ಕೆ ಹೋದಾಗ ಇಷ್ಟೇ ದಿನದಲ್ಲೇ ನನಗೆ ಆಗ್ಬೇಕು ಅಂತ ಅನ್ಕೊಳ್ಳೋದು ಸರಿ ಇರೋದಿಲ್ಲ. ನಂಬಿಕೆ ಇಟ್ಟು ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಬಂದೇ ಬರುತ್ತೆ. ಆ ರಿಸಲ್ಟ್ಗೆ ನಾನೇ ಸಾಕ್ಷಿ. ಸೊ ಈ ತರ ಡೈಲಿ ತಗೊಳ್ತಾ ಹೋಗೋದು. ನಿಮ್ಗೆ ಒಂದು 2 months 3 months ಆಗ್ತಾ ಇದ್ದಂಗೆನೆ ಕನ್ಸೀವ್ ಆಗ್ತೀರಾ ನೀವು. ದೀಪ ಎಲ್ಲ ಹಚ್ಚಿ ಇವಾಗ ನಾವು ಗರ್ಭರಕ್ಷಾಂಬಿಕಾ ದೇವಿ ದರ್ಶನ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದೀವಿ. ಈ ಗುಡಿ ಒಳಗೆ ಹೋಗ್ತಾ ಇದ್ದಂಗೆನೆ ಸುತ್ತಲೂ ಪೇಂಟಿಂಗ್ ಅಲ್ಲಿ ಈ ಸ್ಥಳದ ವಿಶೇಷತೆ, ಇದ್ರ ಹಿಸ್ಟ್ರಿನ ಚೆನ್ನಾಗಿ ವರ್ಣಿಸಿದ್ದಾರೆ. ಬನ್ನಿ ಈ ಸ್ಥಳದ ಮಹಿಮೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ವೇದಿಕಾ ನಿದ್ರುಹ ಅಂತ ಹೇಳಿ ಒಬ್ರು ದಂಪತಿಗಳಿರ್ತಾರೆ. ಅವ್ರಿಗೆ ಎಷ್ಟೋ ವರ್ಷಗಳಾದ್ರೂ ಮಕ್ಕಳಾಗಿರೋದಿಲ್ಲ. ಪಾರ್ವತಿ ಅನುಗ್ರಹದಿಂದ ವೇದಿಕಾ ಗರ್ಭ ಧರಿಸ್ತಾಳೆ. ಆಗ ಒಂದು ದಿನ ನಿದ್ರುವ ಯಾವ್ದೋ ಕೆಲ್ಸದಿಂದ ಮನೆಯಿಂದ ಹೊರಗಡೆ ಇದ್ದಾಗ ಅದೇ ಟೈಮಲ್ಲಿ ಒಬ್ಬ ಋಷಿ ಬರ್ತಾರೆ. ಇತ್ತ ಗರ್ಭಿಣಿ ಆದಂತ ವೇದಿಕಾ ಋಷಿನ ಗಮನಿಸದೆ ನಿದ್ದೆ ಮಾಡ್ತಾ ಇರ್ತಾರೆ, ಸುಸ್ತಾಗಿರೋ ಅಂತ ಕಾರಣ.
ಋಷಿಗಳು ತಾನ್ ಬಂದ್ರೂ ವೇದಿಕಾ ಎದ್ದೇಳ್ತಾ ಇಲ್ಲ ಅಂತ ಹೇಳಿ ಕೋಪ ಬಂದು ವೇದಿಕಾಗೆ ಶಾಪ ಕೊಟ್ಬಿಡ್ತಾರೆ. ಆ ಶಾಪದ ಪರಿಣಾಮವಾಗಿ ವೇದಿಕಾ ಗರ್ಭದಲ್ಲಿದ್ದಂತ ಭ್ರೂಣ ಹೊರಗಡೆ ಬಂದ್ಬಿಡುತ್ತೆ. ವೇದಿಕಾ ತಕ್ಷಣ ಪಾರ್ವತಿ ದೇವಿಯ ಮೊರೆ ಹೋದಾಗ ಪಾರ್ವತಿ ದೇವಿ ಆ ಭ್ರೂಣನ ಒಂದು ಮಡಿಕೆಯಲ್ಲಿಟ್ಟು ಸಂರಕ್ಷಣೆ ಮಾಡ್ತಾರೆ 9 ತಿಂಗಳವರೆಗೂ. ಹಾಗೆ ಮಗು ದೊಡ್ಡದಾದ್ಮೇಲೂ ಹಾಲ್ ಬೇಕು ಅಂತ ಕೇಳಿ ಟೈಮಲ್ಲೂ ಸಹ ಕಾಮಧೇನುವಿನ ಭೂಮಿ ಕರ್ಸಿ ಕಾಮಧೇನುವಿನ ಹಾಲ್ನ ಆ ಮಗುಗೆ ಕೊಡ್ಲಾಗುತ್ತೆ. ಸೊ ಈ ತರ ವೇದಿಕಾ ನಿದ್ರುವ ದಂಪತಿಗಳಿಗೆ ಮಗು ಆಗುತ್ತೆ. ಸೊ ವೇದಿಕಾ ತನಗೆ ಆಗಿದ್ದಂತ ಈ ವರ ಇಡೀ ಭೂಮಂಡಲದಲ್ಲಿ ಎಲ್ಲರಿಗೂ ಸಿಗ್ಬೇಕು ಅಂತ ಹೇಳಿ ತಾಯಿ ನೀನು ಈ ಜಾಗದಲ್ಲಿ ಗರ್ಭರಕ್ಷಾಂಬಿಕನಾಗಿ ನೆಲೆಸಬೇಕು ಅಂತ ಕೇಳ್ಕೊಂಡಾಗ ಪಾರ್ವತಿ ದೇವಿ ಆಯ್ತು ಅಂತ ಹೇಳಿ ಈ ಸ್ಥಳದಲ್ಲಿ ಗರ್ಭರಕ್ಷಾಂಬಿಕಾ ದೇವಿಯಾಗಿ ನೆಲೆಯೂರಿದ್ದಾರೆ. ಇಲ್ಲಿಗೆ ಬಂದೋದ್ಮೇಲೆ ಮಗು ಆಗಿದ್ರೆ ಅವರು 1 ವರ್ಷ ಆದ್ಮೇಲೆ ಮಗುನ ಕರ್ಕೊಂಡ್ ಬಂದು ಇಲ್ಲಿ ನೀವು ನೋಡ್ತಾ ಇರೋ ಹಂಗೆ ಈ ಬೆಳ್ಳಿ ತೊಟ್ಲಲ್ಲಿ ಮಗುನ ಇಟ್ಟು ದೇವರಿಗೆ ಒಂದು ಪ್ರದಕ್ಷಿಣೆ ಹಾಕಿಸ್ತಾರೆ. ದೇವಸ್ಥಾನದಲ್ಲಿ ಪ್ರೆಗ್ನೆನ್ಸಿ ರಿಲೇಟೆಡ್ ಪ್ರಾಬ್ಲಮ್ ಅಲ್ಲದೆ ಪ್ರೆಗ್ನೆಂಟ್ ಆಗಿರುವಂತ ಲೇಡೀಸ್ಗೆ ಡಿಲಿವರಿ ಚೆನ್ನಾಗಾಗೋದಿಕ್ಕೆ ಇಲ್ಲಿ ಒಂದು ಆಯಿಲ್ ಕೊಡ್ತಾರೆ. ಸೊ ಅದನ್ನು ಸಹ ನೀವು ಬಂದು ತಗೊಂಡ್ ಹೋಗ್ಬೋದು. ಹಾಗೇನೆ ಮದ್ವೆ ಡಿಲೇ ಆಗ್ತಾ ಇದ್ರು ಇಲ್ಲಿಗೆ ಬರ್ಬೋದು. ನಿಮ್ಗೆ ಏನಾದ್ರು ಚರ್ಮ ರೋಗ ಇದ್ರು ಸಹ ಈ ದೇವಸ್ಥಾನಕ್ಕೆ ಒಮ್ಮೆ ವಿಸಿಟ್ ಮಾಡ್ಬೋದು. ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋರಿಗೆ ತುಪ್ಪದ್ದು ಬಾಟಲ್ ಕೊಡ್ತಾರೆ, ಒಂದು ಸಣ್ಣ ಬಾಟಲ್ ಕೊಡ್ತಾರೆ. ಹಾಗೇನೆ ಡಿಲಿವರಿ ಚೆನ್ನಾಗಾಗ್ಬೇಕು ಅಂತ ಅನ್ಕೊಂಡಿರೋರ್ಗೆ ಕ್ಯಾಸ್ಟರ್ ಆಯಿಲ್ ಒಂದು ಸಣ್ಣದು ಬಾಟಲ್ ತರ ಕೊಡ್ತಾರೆ, ಪ್ಲಾಸ್ಟಿಕ್ ಬಾಟಲ್. ಸೊ ನಿಮ್ಗೆ ಪ್ರೆಗ್ನೆಂಟ್ ಆಗಿದ್ದೀರಾ, ಟ್ರಾವೆಲ್ ಮಾಡೋದಕ್ಕಾಗಲ್ಲ ಅಂತಂದ್ರೆ ಪರವಾಗಿಲ್ಲ, ಯಾರಾದ್ರೂ ಬರ್ತಾ ಇದ್ರೆ ಅವ್ರ ಹತ್ರ ತರಿಸ್ಕೋಬಹುದು. ಇಲ್ಲ ಅಂತಂದ್ರೆ ನಿಮ್ ಮನೆಯವ್ರು ಯಾರಾದ್ರೂ ಬಂದು ಸಹ ತಗೊಂಡೋಗ್ಬೋದು. ಇದ್ಯಾವುದೂ ಆಗೋದಿಲ್ಲ, ನಾವು ಬೇರೆ ಕಂಟ್ರಿಯಲ್ಲಿ ಇದೀವಿ, ತುಂಬಾನೇ ದೂರ ಇದೆ ನಮ್ಗೆ ತಂಜಾವೂರ್ ಅಂತ ಅಂದ್ರೆ ನೀವು ಆನ್ಲೈನ್ ಮುಖಾಂತರ ಸಹ ಈ ಗೀ ಅಥವಾ ಕ್ಯಾಸ್ಟರ್ ಆಯಿಲ್ ನ ನೀವು ಆರ್ಡರ್ ಮಾಡ್ಕೋಬಹುದು. ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಎಷ್ಟೊಂದ್ ಜನ ಫಾರಿನ್ ಅಲ್ಲಿರೋರು ಸಹ ಇದನ್ನ ಆಯಿಲ್ ಅಥವಾ ಗೀನ ಆರ್ಡರ್ ಮಾಡ್ಕೊಂಡು ಅವ್ರದ್ದು ಪ್ರೆಗ್ನೆನ್ಸಿ ಚೆನ್ನಾಗಾಗಿದೆ ಹಾಗೇನೆ ಡಿಲಿವರಿನೂ ಚೆನ್ನಾಗಾಗಿದೆ ಅಂತ ರಿವ್ಯೂಸ್ ಹಾಕಿರೋದನ್ನ ನೀವು ಆನ್ಲೈನ್ ವೆಬ್ಸೈಟ್ ಅಲ್ಲಿ ನೋಡಬಹುದು. ನನ್ನ ಸಜೆಷನ್ ಏನಂತ ಹೇಳಿದ್ರೆ, ಅಟ್ಲೀಸ್ಟ್ ನೀವು ಪ್ರೆಗ್ನೆಂಟ್ ಆಗಿದ್ದಾಗ ಟ್ರಾವೆಲ್ ಮಾಡೋದು ಕಷ್ಟ, ಅದನ್ನ ಒಪ್ಕೊಂತೀನಿ. ನೀವು ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇದ್ದು ನೀವು ಇಂಡಿಯಾದಲ್ಲಿ ಇಲ್ಲೇ ಸೌತ್ ಇಂಡಿಯಾದಲ್ಲಿ ಇದೆಯಾ, ನಿಮ್ಗೆ ತಂಜಾವೂರ್ಗೆ ಅಟ್ಲೀಸ್ಟ್ ಹೋಗುವಂತ ಸೌಕರ್ಯ ಇದೆ ಅಂತ ಅನ್ಕೊಂಡ್ರೆ ಒಂದ್ಸರಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ಯಾಕೆಂದ್ರೆ ಇನ್ ಪರ್ಸನ್ ಹೋಗ್ಬಿಟ್ಟು ನೀವು ಆ ಎನರ್ಜಿನ ನೀವು ಅನುಭವಿಸೋದಿದೆಯಲ್ಲ ಅದೇ ಬೇರೆ ತರ ಇರುತ್ತೆ. ಜಸ್ಟ್ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಕೊಂಡು ಅದನ್ನ ತಗೊಳ್ಳೋದೇ ಬೇರೆ ತರ ಇರುತ್ತೆ. ಫಾರಿನ್ ಕಂಟ್ರೀಸ್ ಅಲ್ಲಿ ಇರೋರಿಗೆ ಓಕೆ, ದೇ ಕಾನ್ ಡೂ ಎನಿಥಿಂಗ್ ಅಲ್ವಾ, ಇದಕ್ಕೋಸ್ಕರ ಅವ್ರು ಇಂಡಿಯಾಗ್ ಬಂದು ಮಾಡೋದ್ ಕಷ್ಟ ಆಗುತ್ತೆ. ಆದ್ರೆ ಇಲ್ಲೇ ಇರುವಂತವ್ರು ದಯವಿಟ್ಟು ಆದಷ್ಟು ದೇವಸ್ಥಾನಗಳಿಗೆ ಹೋಗೋದನ್ನ ರೂಢಿ ಮಾಡ್ಕೊಳ್ಳಿ. ನನಗಂತೂ ಇಲ್ಲಿಗೆ ಹೋದಾಗ ತುಂಬಾನೇ ಪಾಸಿಟಿವಿಟಿ ಬಂತು. ಐ ಕ್ಯಾನ್ ಫೀಲ್ ದಟ್ ಆ ಗರ್ಭಗುಡಿ ಒಳಗಡೆ ಹೋಗ್ತಾ ಇದ್ದಂಗೆನೆ ತುಂಬಾನೇ ಚೆನ್ನಾಗಿ ನನಗೆ ಪಾಸಿಟಿವ್ ಫೀಲ್ ಆಗ್ತಾ ಇತ್ತು. ಸೊ ಈ ಫೀಲ್ ನಿಮಗೂ ಆಗ್ಬೇಕು ಅಂತ ನನಗೆ ಆಸೆ ಇದೆ. ಸೊ ಆದ್ರಿಂದ ಒಮ್ಮೆ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇದ್ರೆ ದೇವಸ್ಥಾನಕ್ಕೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಅಲ್ಲಿಗೆ ಹೋಗಿ ತುಪ್ಪನ ತಗೊಳೋದಿಕ್ಕೆ ಟ್ರೈ ಮಾಡಿ. ಇನ್ನೊಂದು ನಮ್ಗೆ ಪಾಸಿಟಿವ್ ಪಾಯಿಂಟ್ ಏನಿತ್ತಂತ ಹೇಳಿದ್ರೆ, ನಾವು ತುಂಬಾ ಲೇಟ್ ಆಗಿ ಹೋಗಿದ್ವಿ. ಅಂದ್ರೆ ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ಗೆ ಒಂದು ½ an hour ಇದೆ ಅಂದಾಗ ಹೋಗಿದ್ದು. ಸೊ ಅದರಿಂದ ರಶ್ ಏನೂ ಇರ್ಲಿಲ್ಲ. ನೀವು ವಿಡಿಯೋ ಪೂರ್ತಿ ನೋಡ್ಬೋದು, ಖಾಲಿ ಇದೆ ದೇವಸ್ಥಾನ ಪೂರ್ತಿ. ನನ್ ಜೊತೆಗೆ ಇನ್ನೊಬ್ಬರು ಪೇರ್ ಇದ್ರು ಅಷ್ಟೇ, ಅವರು ಪ್ರೆಗ್ನೆನ್ಸಿಗೋಸ್ಕರ ಬಂದಿದ್ದು. ಸೊ ಅದರಿಂದ ನಮಗೆ ಕ್ಲೀನ್ ಆಗಿ ಪೂಜೆ ಎಲ್ಲ ಮಾಡ್ಕೊಟ್ರು ಗರ್ಭರಕ್ಷಾಂಬಿಕಾ ದೇವಿ ಹತ್ರ. ನಾರ್ಮಲ್ ಆಗಿ ರಶ್ ಇದ್ದಾಗ ಹೋದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ತುಪ್ಪದ ಬಾಟಲ್ ತಗೊಂಡು ದೇವ್ರ ಹತ್ರ ಇಟ್ಟು ನಿಮ್ಮ ಗೋತ್ರ, ಹೆಸರು, ನಕ್ಷತ್ರ ಎಲ್ಲಾನು ಹೇಳಿ ಪೂಜೆ ಮಾಡ್ಕೊಡ್ತಾರೆ. ಆದ್ರೆ ನಮ್ಮಿಬ್ಬರಿಗೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ದೇವದ್ದು ಗರ್ಭಗುಡಿ ಹೊಸ್ಲು ಇರುತ್ತಲ್ಲ ಅಲ್ಲಿ ಕೂರ್ಸಿ ತುಪ್ಪನ ಹೊಸ್ಲ ಮೇಲೆ ಹಾಕಿ ನಿಮ್ಮ ಏನಿದೆ ನಿಮ್ ಮನ್ಸಲ್ಲಿ ಅದನ್ನ ಬೇಡ್ಕೊಳ್ಳಿ ದೇವ್ರ ಹತ್ರ ಅಂತ ಹೇಳಿ ಚೆನ್ನಾಗಿ ಪೂಜೆ ಮಾಡ್ಕೊಟ್ರು. ಸೊ ಅದರಿಂದ ಒಂಥರ ತುಂಬಾನೇ ಖುಷಿ ಆಯ್ತು. ಅದಾದ್ಮೇಲೆ ದೇವರಿಗೆ ಮಂಗಳಾರತಿ ಮಾಡ್ತಾರಲ್ವಾ ಡೋರ್ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ. ಸೊ ಅದೆಲ್ಲಾ ಕಾರ್ಯಗಳನ್ನು ನಾವು ಚೆನ್ನಾಗಿ ನೋಡಿದ್ವಿ. ಈ ಕಡೆ ಶಿವನ್ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ ಅಂತ ಹೇಳಿದ್ರು. ಸೊ ಪ್ರಸಾದನೂ ತುಂಬಾನೇ ಚೆನ್ನಾಗಿತ್ತು. ಹಾಲ್ ಕೊಟ್ರು, ಅಭಿಷೇಕ ಮಾಡಿದಂತ ಹಾಲು. ಹಾಗೇನೆ ಒಂದು ಮೊಸರನ್ನ ಅಂತ ಅನ್ಕೊಂತೀನಿ, ಅದು ಸರಿಯಾಗಿ ನೆನಪಿಲ್ಲ. ಪೆಪ್ಪರ್ ಎಲ್ಲ ಹಾಕಿ ಒಂಥರ ಬುತ್ತಿ ಅನ್ನ ತರ ಇತ್ತು, ಅದು ಟೇಸ್ಟ್ ತುಂಬಾನೇ ಚೆನ್ನಾಗಿತ್ತು. ದೇವಸ್ಥಾನ ಕ್ಲೋಸ್ ಮಾಡೋವರೆಗೂ ಅಲ್ಲೇ ಇದ್ದು ನಾವು ಅವ್ರು ಮಾಡುವಂತ ಕಾರ್ಯಗಳನ್ನೆಲ್ಲ ನೋಡ್ಕೊಂಡು ತುಂಬಾನೇ ಎಂಜಾಯ್ ಮಾಡಿದ್ವಿ. ಹಾಗೇನೆ ಒಂಥರ ಬ್ಲೆಸ್ಡ್ ಅಂತ ಅನ್ನಿಸ್ತು ನನಗಂತೂ. ಯಾವತ್ತು ದೇವಸ್ಥಾನದಲ್ಲಿ ಇಷ್ಟು ಪ್ರಶಾಂತವಾಗಿ ಕೂತಿರ್ಲಿಲ್ಲ ನಾನಂತೂ. ಅಂದ್ರೆ ಕೊನೆಗೆ ಲಾಸ್ಟ್ ಮೂಮೆಂಟ್ ವರ್ಗು ದೇವಸ್ಥಾನ ಕ್ಲೋಸ್ ಮಾಡೋವರೆಗೂ ಯಾವತ್ತೂ ಕೂತಿರ್ಲಿಲ್ಲ. ಒಂಥರ ಚೆನ್ನಾಗ್ ಅನಿಸ್ತು ನನ್ಗೆ ಆ ಎಕ್ಸ್ಪೀರಿಯನ್ಸ್. ಆ ದೇವಿನ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಆ ತಾಯಿ ಮಾತ್ರ. ಅದ್ರಲ್ಲೂ ಮೂಗ್ಬಟ್ಟಿದ್ಯಲ್ಲ, ಅದ್ರ ಶೈನಿಂಗ್ ತುಂಬಾನೇ ಚೆನ್ನಾಗಿದೆ. ನೋಡ್ತಾನೆ ಇರ್ಬೇಕಂತ ಅನ್ಸುತ್ತೆ, ಅಷ್ಟು ಕಳೆ ಆಗಿದೆ ಇಲ್ಲಿರುವಂತ ಗರ್ಭರಕ್ಷಾಂಬಿಕಾ ದೇವಿ.
ನಾನು ಈ ವಿಡಿಯೋ ಮಾಡ್ತಾ ಇರುವಂತ ಉದ್ದೇಶ ಏನಂತ ಹೇಳಿದ್ರೆ, ಈ ವಿಡಿಯೋದಿಂದ ಅಟ್ಲೀಸ್ಟ್ ಒಬ್ಬರಿಗಾದ್ರೂ ಯೂಸ್ ಆದ್ರೆ ನಾನು ಈ ವಿಡಿಯೋ ಮಾಡಿರುವಂತದ್ದು ಸಾರ್ಥಕ ಆಗುತ್ತೆ. ನಾನು ಈ ವಿಡಿಯೋನ ಯಾವತ್ತೂ ಅಪ್ಲೋಡ್ ಮಾಡ್ಬೋದಾಗಿತ್ತು, ಬಟ್ ಸ್ಟಿಲ್ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾನ್ ಕನ್ಸೀವ್ ಆದ್ಮೇಲೆನೆ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ಎಷ್ಟು ನಂಬಿಕೆ ಇದೆ ಈ ದೇವರ ಮೇಲೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಹಾಗೇನೆ ಈ ಗರ್ಭರಕ್ಷಾಂಬಿಕಾ ದೇವಿದು ಎಷ್ಟೊಂದು ಸ್ತೋತ್ರಗಳೆಲ್ಲ ಇದೆ, ಆನ್ಲೈನ್ ಅಲ್ಲಿ ನಿಮ್ಗೆ ಅದು ಸಿಗುತ್ತೆ. ನಾನು ಈ ಲೊಕೇಶನ್ ಹಾಗೆ ಇದ್ರದ್ದು ವೆಬ್ಸೈಟ್ ಏನಿದೆ ಅದ್ರ ಲಿಂಕ್, ಹಾಗೆ ಎಷ್ಟೊಂದು ನನಗೆ ಗೊತ್ತಿರುವಂತಹ ಗರ್ಭರಕ್ಷಾಂಬಿಕಾ ದೇವಿ ಸ್ತೋತ್ರ ಅದ್ರ ಲಿಂಕ್ಸ್ ಅದನ್ನೆಲ್ಲ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮಗೇನಾದ್ರೂ ಇಷ್ಟ ಇದ್ರೆ ಯು ಕ್ಯಾನ್ ಚೆಕ್ ಇಟ್ ಔಟ್ ಇನ್ ದ ಡಿಸ್ಕ್ರಿಪ್ಷನ್. ಇನ್ನೂ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ವಿತ್ ದ್ಯಾಟ್ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಅಟ್ಲೀಸ್ಟ್ ಒಬ್ಬರಿಗಾದ್ರೂ ಯೂಸ್ಫುಲ್ ಆದ್ರೆ ಈ ವಿಡಿಯೋ ನಾನು ಮಾಡಿದ್ದು ಸಾರ್ಥಕ ಆಗುತ್ತೆ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.